ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಬೆಂಗಳೂರು ಮೈಸೂರು ಜನರಿಗೆ ಈಗ ಕರೆಂಟ್ ಶಾಕ್ ಎದುರಾಗ್ತಾ ಇದೆ. ಮೊದಲೇ ಯುದ್ಧದ ಎಫೆಕ್ಟ್ನಿಂದಾಗಿ ಅನೇಕ ಸಮಸ್ಯೆಗಳಿದೆ, ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ವಿದ್ಯುತ್ ಕೂಡ ದರ ಏರಿಕೆ ಆಗ್ತಾ ಇದೆ. ಕೆಇಆರ್ಸಿ ಆದೇಶ ಹೊರಡಿಸಿರುವಂಥದ್ದು ಬೆಸ್ಕಾಂ ಮತ್ತು ಮೈಸೂರಿನ ಸೆಸ್ಕ್ನಿಂದ ವಿದ್ಯುತ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರಕಟಣೆ ಬಿಡುಗಡೆ ಆಗಿದೆ. ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ, ಸೆಸ್ಕ್ನಿಂದ ಪ್ರತಿ ಯೂನಿಟ್ಗೆ 15 ಪೈಸೆ ಹೆಚ್ಚಳ ಮಾಡುವುದಾಗಿ ಹೇಳಿದ್ದಾರೆ. 2024-25ರಲ್ಲಿ ಬೆಸ್ಕಾಂಗೆ 2024 ಕೋಟಿ ರೂಪಾಯಿ ಆದಾಯ ಕೊರತೆ ಇತ್ತಂತೆ. ಹೀಗಾಗಿ ಆದಾಯ ಕೊರತೆ ಹಿನ್ನೆಲೆ ಕೆಇಆರ್ಸಿ ಮೊರೆ ಹೋಗಿದ್ದಂಥ ಬೆಸ್ಕಾಂ ದರ ಏರಿಸಿ ಆದಾಯ ಸಂಗ್ರಹಕ್ಕೆ ಅಂತ ಸೂಚನೆ ಕೊಡಲಾಗಿದೆ. ಕೆಇಆರ್ಸಿಯಿಂದ 2024-25ರಲ್ಲಿ ಸೆಸ್ಗೆ 121.71 ಕೋಟಿ ರೂಪಾಯಿ ನಷ್ಟ ಆಗಿತ್ತಂತೆ. ಇದನ್ನ ಸರಿದೂಗಿಸೋದಕ್ಕೆ ಪ್ರತಿ ಯೂನಿಟ್ಗೆ 15 ಪೈಸೆ ಹೆಚ್ಚಿಸಿದಂಥ ಸೆಸ್ಕ್ ಉಳಿದ ವಿದ್ಯುತ್ ನಿಗಮಗಳಿಗೆ ಕೋಟಿ ಆದಾಯ ಹಿನ್ನೆಲೆ ಮೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂನಲ್ಲೂ ಕೂಡ ವಿದ್ಯುತ್ ದರ ಇಳಿಕೆ ಆಗಿತ್ತು. ಸದ್ಯ ಈಗ ವಿದ್ಯುತ್ ದರವನ್ನು ಏರಿಕೆ ಮಾಡೋದರ ಮೂಲಕ ಮತ್ತೆ ಜನರಿಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಲಾಗುತ್ತೆ.